ಪಿಯಿಂದ ನಮ್ಮ ಜೊತೆಗಿದ್ದಾರೆ. ನಿಮ್ಮ ಬಿ ಜೆ ಪಿಯಲ್ಲಿ ಇದೆಯಲ್ಲ ಸರ್, ಈಗ ಹಿಂದುತ್ವದ ನಾಯಕತ್ವ ಅಂತ ಒಂದಿದೆ, ಪಕ್ಷದ ನಾಯಕತ್ವ ಅಂತ ಒಂದಿದೆ. ಹಂಗೆ ಕಾಂಗ್ರೆಸ್ನಲ್ಲೂ ಇದೆ. ಸೈದ್ಧಾಂತಿಕ ನಾಯಕತ್ವ ಅನ್ನೋದೊಂದಿದೆ, ಅಹಿಂದ ಸಿದ್ಧಾಂತ, ಜಾತ್ಯತೀತತೆ, ಪಕ್ಷದ ನಾಯಕತ್ವ. ಹಂಗೆ ಪಕ್ಷದ ನಾಯಕತ್ವ ಅಂತ ಇನ್ನೊಂದಿದೆಯಪ್ಪ. ಯತೀಂದ್ರ ಅವರು ಮಾತನಾಡಿದ್ದು ಸೈದ್ಧಾಂತಿಕ ನಾಯಕತ್ವದ ಬಗ್ಗೆ, ಸರ್ಕಾರದ ನಾಯಕತ್ವದ ಬಗ್ಗೆ ಅಲ್ಲ ಅಂತ. ಕಾಂಗ್ರೆಸ್ ವಕ್ತಾರ ಅನಿಲ್ ಅವರು ಭಾಳ ಜಾಣತನದಿಂದ ಮಾತಾಡಿದ್ದಾರೆ. ಅವ್ರು ಹೇಳ್ತಾ ಇರೋದಂದರೆ, ಅವರು ತಮ್ಮ ಅಂತ್ಯ ಒಂದು ರಾಜಕೀಯ ಇದರಲ್ಲಿದ್ದಾರೆ ಅಂತ ಹೇಳೋದನ್ನು ಮುಂದೆ ಹೇಳಿಲ್ಲ ಅಂತ ಹೇಳ್ತಾರೆ. ಸಬ್ಜೆಕ್ಟ್ ಮ್ಯಾಟ್ರೇ ಅದವತ್ತು. ಅವ್ರು ಮಾತಾಡಿದ್ದೇ ಸೈದ್ಧಾಂತಿಕವಾಗಿ ಮುಂದಿನ ದಿನಗಳಲ್ಲಿ ಜಾರಕಿಹೊಳಿ ಸಮರ್ಪಕವಾಗಿ ನಿರ್ವಹಿಸೋರು ನಮ್ಮ ತಂದೆಯವ್ರ ನಂತರ ಅದೇ ಅಂತ ಹೇಳೋದನ್ನ ಅನಿಲ್ ಅವರು ಭಾಳ ಸರಿಯಾಗಿ ಸಮರ್ಪಿಸ್ಕೊಂಡಿದ್ದಾರೆ. ಅಂದ್ರೆ 2.5 ವರ್ಷದ ನಂತರ ಅದು ಅವ್ರಿಗೆ. ಆದರೆ ಅವರು ಹೇಳೋವಾಗ ದೇವರಾಜ್ ಅವರು ಏನು ಹೇಳಿದ್ರೆ ಅಭಿವೃದ್ಧಿಗೆ ಏನಾದರೂ ತೊಂದರೆ ಆಗಿದೆಯಾ ಅಂತ. ನನ್ನ ಪ್ರಶ್ನೆ, ಅಭಿವೃದ್ಧಿ ಏನಾದರೂ ಆಗಿದೆಯಾ ಈ ರಾಜ್ಯದಲ್ಲಿ 2.5 ವರ್ಷದಲ್ಲಿ ಅಂತ. ಏನಂತಂದರೆ, ಈ ರಾಜ್ಯದಲ್ಲಿ ಅಭಿವೃದ್ಧಿ ಏನಾದರೂ ಗ್ಯಾರಂಟಿಗಳನ್ನು ಕೊಡುವಂಥದ್ದು ಬಿಟ್ಟರೆ ಬೇರೆ ಏನಾದರೂ ಆಗಿದೆಯಾ ಅಂತಂದರೆ ಶೂನ್ಯ. ಕ್ರೈಮ್ ರೇಟ್ ಜಾಸ್ತಿ ಸರಿಯಾಗಿ ಕೊಡಲಾಗಿದೆ ಅನ್ನೋದು ನಿಮ್ಮ ಪಕ್ಷದ ಅಭಿಪ್ರಾಯ? ಕೊಡ್ತಾ ಇಲ್ಲ ಅಂತ ನಮ್ಮ ಅಭಿಪ್ರಾಯ. ಓಕೆ, ಕೊಡ್ತಾ ಇಲ್ಲ. ಮತ್ತೆ ಆ ವಿಷಯಕ್ಕೆ ನಾನೇ ತಗೊಂಡು ಹೋದಂಗೆ ಆಗುತ್ತೆ. 2,000 ರೈತರ ಆತ್ಮಹತ್ಯೆ ಆಗಿದೆ, ಮಹಿಳೆಯರ ಮೇಲೆ ಅತ್ಯಾಚಾರ ಮತ್ತು ದೌರ್ಜನ್ಯ ಹೆಚ್ಚಾಗಿದೆ, ರಸ್ತೆಗಳು ಗುಂಡಿ ಬಿದ್ದಿದೆ. 1,600 ಕೋಟಿ ರೂಪಾಯಿ ಇತ್ತೀಚೆಗೆ ನಾವು BJPನವರು ಸ್ಟ್ರೈಕ್ ಮಾಡಿದ್ಮೇಲೆ 1,600 ರೂಪಾಯಿ ಕೊಟ್ಟಿದ್ದಾರೆ. ನೀವು ಬೆಂಗಳೂರು ಯಾವ ಭಾಗದಲ್ಲಿ 1,600 ಕೋಟಿ ರೂಪಾಯಿನ ಖರ್ಚು ಮಾಡಿರ್ಬೋದು, ಗುಂಡಿ ಬಿಚ್ಚಿದ್ದಾರೆ. ಎಲ್ಲಿ ಇದು ದೊಡ್ಡ ಸಿಟಿ ಆಗಿದೆ, ಯಾವ ರೀತಿ ಮಾಡಿದ್ದಾರೆ ಅಂತ ಅವರು ನಮ್ಮ ಅನಿಲ್ ಅವರು ಹೇಳಬೇಕಾಗ್ತದೆ ವಿಚಾರಕ್ಕೆ. ಹಾಗೆಯೇ ಈ ಕಾಂಗ್ರೆಸ್ನ ಒಳಜಗಳದಲ್ಲಿ ಏನು ಭಾಳ ಭರವಸೆ ಇಟ್ಟು 138 ಸೀಟನ್ನು ಕೊಟ್ಟಿದ್ರು, ಇವತ್ತು ಭ್ರಮರಿನಸರಾಗಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದಲ್ಲಿ. ಇವರ ಒಂದು ಒಳಜಗಳ ಈ ಮೊದಲಿಂದನೂ ನಡೀತಾ ಇದೆ. ಇದೇನು ಹೊಸದೇನಲ್ಲ ಅವ್ರಿಗೆ. ಆದ ಕಾರಣ ನಾವು ಅನಿಲ್ ಅವ್ರು ಕೇಳ್ತೀವಿ, ಈ ಪ್ರಗತಿ ಏನು ಮಾಡಿದಿರಿ? ಇಂಡಸ್ಟ್ರೀಸ್ ಎಲ್ಲ ಪಕ್ಕದ ರಾಜ್ಯಕ್ಕೆ ಹೋಗ್ತಾ ಇದೆ, ಇಲ್ಲಿ ಕೊಡಬೇಕಾದಂತು. ಆಮೇಲೆ ನಮ್ಮ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅವರು 4 ಲೆಟರ್ ಕೊಟ್ಟಿದ್ದಾರೆ, ನಿಮ್ಮ ಮೇಲೆ ಕರಪ್ಷನ್ 40% 60% ಆಗಿದೆ, ನೀವು ಕೊಡಿ ಅಂತ ಹೇಳ್ಬಿಟ್ಟು ಅವ್ರು ಕೊಟ್ಟಿದ್ದಾರೆ. ಅದನ್ನು ಕೊಟ್ಟಿದ್ದನ್ನು ಬೇಕಾದ್ರೆ ನೀವು ಕೋರ್ಟ್ಗೆ ಹೋಗಿ ಅಂತ ಧಮಕಿ ಹಾಕುವಂಥ ಒಂದು ವ್ಯವಸ್ಥೆ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿದೆ. ಆಡಳಿತ ಯಂತ್ರ ಕುಸಿದು ಬಿದ್ದಿದೆ. ಇವತ್ತೇನಾದರೂ ಕೇಳಿದ್ರೆ ಇದೊಂದು ವಿಷಯಾಂತರ ಮಾಡ್ತಕ್ಕಂಥ, ಕಾಲಕ್ಕೆ ವಿಷಯಾಂತರ ಮಾಡಲಿಕ್ಕೆ, ತಮ್ಮ ಆಡಳಿತ ವೈಫಲ್ಯವನ್ನು ಬಚ್ಚಿಟ್ಕೊಳ್ಳಿಕ್ಕೆ ಕಾಂಗ್ರೆಸ್ನವ್ರು ಮಾಡ್ತಕ್ಕಂಥ ವಿಷಯಾಂತರ ಇದು. ಇವ್ರಿಗೇನು ಆಲ ಸಡನ್ನಾಗಿ ಇದು RSS ಅವರು ಬೆಂಕಿ ಹಾಕ್ಬಿಟ್ರು ಅನ್ನೋ ಥರ ಮಾತಾಡ್ತಾರೆ. RSS ಅದು ಹಾಗೆ ಕೊಡಬಾರ್ದು ಅಂತ ಒಂದು ಲೆಟರ್ ಬರೆದ್ಬಿಡ್ತಾರೆ ನಮ್ಮ ಮಂತ್ರಿಗಳೊಬ್ಬರು. ಅದ್ರ ಮೇಲೆ ದೊಡ್ಡ ವಿಷಯ ಆಗೋದು. ಅಂದರೆ ಇವ್ರು ಮಾಡಿರ್ತಕ್ಕಂಥ ಉಳುಕುಗಳನ್ನು, ತಪ್ಪುಗಳನ್ನು ತಪ್ಪಿಸ್ಕೊಳ್ಳಿಕ್ಕೆ. ಇವಾಗ ನೋಡಿ, ನಾರ್ತ್ ಕರ್ನಾಟಕದಲ್ಲಿ ಅತಿವೃಷ್ಟಿ ಆಗಿದೆ. ಅತಿವೃಷ್ಟಿ ಆಗಿದ್ದಕ್ಕೆ ಎಷ್ಟು ಹಣ ಬಿಡುಗಡೆ ಮಾಡಿದ್ದಾರೆ? ಎಷ್ಟು ಇವರ ಜಿಲ್ಲಾ ಮಂತ್ರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ? ಮನೆ ಮುಖ್ಯಮಂತ್ರಿಗಳು ಹೋಗಿ ಬಂದಮೇಲೆ ಎಷ್ಟು ಒಂದು ಅಸೆಸ್ ಮಾಡಿದಾರಾ? ಇಲ್ಲ. ಎಷ್ಟು ಸಾರಿ ಹೋಗಿದ್ದಾರೆ ಇವರು? ಹೋಗಿಲ್ಲ. ಆದರೆ ನಮ್ಮ BJP ತಂಡ, ನಮ್ಮ ಮಾನ್ಯ ವಿರೋಧ ಪಕ್ಷ ನಾಯಕರು ಅಶೋಕ್ರವರು ಮತ್ತು ನಮ್ಮ ವಿಜೇಂದ್ರ ಅಜ್ಜಿ ಅವರ ನೇತೃತ್ವದಲ್ಲಿ ಹೋದಂಥ ತಂಡ ಅಸೆಸ್ ಮಾಡಿ ಇವ್ರಿಗೆ ಹೇಳಿದ್ರು ಕೂಡ ₹1 ಕೂಡ ನಾವು ಕೊಡುವಂಥ ಕೆಲಸ ಮಾಡಿಲ್ಲ. ಅದೇ ನಮ್ಮ ಯಡಿಯೂರಪ್ಪನವ್ರು ಇದ್ದಂಥ ಕಾಲದಲ್ಲಿ ಒಂದು ಮನೆ ಬಿದ್ದರೆ 95,000 ಇರ್ತಕ್ಕಂಥ ಮನೆ 5 ಲಕ್ಷ ಕೊಡುವಂಥದ್ದು, ಇಮಿಡಿಯೇಟಾಗಿ 24 ಗಂಟೆ ಒಳಗಡೆ 10,000 ಬಿಡುಗಡೆ ಮಾಡುವಂಥದ್ದು, ರೈತರ ನೆರವು ಬರುವಂಥ ಕೆಲಸವನ್ನ BJP ಸರ್ಕಾರ ಮಾಡ್ಕೊಂಡು ಬಂದಿದೆ. ಇವರು ಅಲ್ಲಿ ಹೋಗಿ ಬಂದಂತ ಒಂದು 3-4 ವಾರ ಆದ್ರೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರ ಅರ್ಥ ಏನು ವೆಂಕಟೇಶ್ ಅವರೇ? ಅಂದ್ರೆ ಈ ಗೊಂದಲ ಏನೂ ಇಲ್ಲ, ಸುಮ್ಮನೆ ಆಡಳಿತ ವೈಫಲ್ಯವನ್ನು ಮುಚ್ಚಿ ಹಾಕಿಕೊಳ್ಳೋದು ಗೊಂದಲ ಇದೆ ಅದು ಗೊಂದಲ. ಅದು ಮೈನ್ ಸ್ಟ್ರೀಮ್ ಕಡೆ ಏನು ಅಭಿವೃದ್ಧಿ ಪಥ ಆಗಬೇಕಾಗಿತ್ತು, ಅದ್ರ ಕಡೆ ಡೈವರ್ಟ್ ಆಗದಲ್ಲ ಇದರಲ್ಲಿ ಸಾಮಾನ್ಯ ಜನರಿಗೆ ನರಕಯಾತನೆ ಆಗಿದೆ ಈ ಆಡಳಿತ ವ್ಯವಸ್ಥೆ ಅಂತ ನಾನು ಹೇಳಿಕ್ ಬಯಸ್ತೇನೆ. ಇವರಿಗೆ ಅಶ್ವತ್ಥಾಮ ಅಥಾ ಕುಂಜರಹ, ಇವ್ರಿಗೆ ಏನ್ ಬೇಕೋ ಅದು ಮಾತ್ರ ಕೇಳಿಸ್ತದೆ, ಜನರು ಕೂಗ್ ಕೇಳಿಸೋಲ್ಲ. ಇವ್ರಿಗೆ ಅಧಿಕಾರದ ಕುರ್ಚಿಯ ದಾಹ ಕೇಳಿಸ್ತಾ ಇದೆ ಇವತ್ತು ಅಂತ ನನ್ನ ಒಂದು ಅಭಿಪ್ರಾಯ. ಈಗ ಯತೀಂದ್ರ ಅವ್ರ ಸ್ಟೇಟ್ಮೆಂಟ್ ನೀವು ಹೆಂಗೆ ಅರ್ಥ ಮಾಡ್ಕೋತೀರಿ? ಮುಖ್ಯಮಂತ್ರಿ ಬದಲಾವಣೆ ಅಗತ್ಯ ಅಂತ ಅರ್ಥ ಮಾಡ್ಕೋತೀರಾ, ಆಗೋದಿಲ್ಲ ಅಂತ ಅರ್ಥ ಮಾಡ್ಕೋತೀರಾ? ಅವ್ರು ಹೇಳಿದ್ದು ಕ್ಲಿಯರ್ ಆಗಿ ಹೇಳಿದ್ದಾರೆ, ಮುಂದಿನ ದಿನಗಳು ಆಗುತ್ತೆ ಅಂತ ಹೇಳಿದ್ದಾರೆ. ಅವರು ಹಾಗೆ ಆಗುತ್ತೆ ಅನ್ನೋದನ್ನು ಅವ್ರು ಒಪ್ಕೊಂಡಿದ್ದಾರೆ. ನಮ್ಮ ತಂದೆಯವರು ಈಗ ಒಂದು ರಾಜಕೀಯ ಹಂತದಲ್ಲಿದ್ದೀರಿ, ಒಂದು ಸಿದ್ಧಾಂತವನ್ನು ಹೊಂದಿರತಕ್ಕಂಥ ಜಾರಕಿಹೊಳಿ ಮುಂದಿನ ದಿನಗಳಲ್ಲಿ ಜವಾಬ್ದಾರಿಯನ್ನು ತಗೊಳ್ತೀರಿ ಅಂತ ಹೇಳಿದ್ದಾರೆ. ಅದನ್ನ ಹೆಂಗೆ ಅರ್ಥ ಮಾಡ್ತೀರಿ ನೀವು? ಅನಿಲ್ ಅವ್ರ ಥರ ನಾವು ಹೇಳೋಕ್ಕಾಗ್ತದ? ಇಲ್ಲ, ಅದು 2 ವರ್ಷ ಆದಮೇಲೆ ನಾವು ಆ ಟೈಮ್ ಬಂದಿದೆ ಅಂತ ಹೇಳೋಕ್ಕಾಗ್ತದ? ಇಲ್ಲ. ಒಳಜಗಳ ಇದೆ. ಇದ್ರಲ್ಲಿ ಒಳಜಗಳದಲ್ಲಿ ಇವತ್ತು ನಮಗೆ ಅಭಿವೃದ್ಧಿ ಶೂನ್ಯ ಆಗ್ತಾ ಇದೆ. ಪ್ರಶಾಂತ್, ತಂದೆ ಕೂಡ ಮಗನ ಲೈನನ್ನು ಸಮರ್ಥನೆ ಮಾಡ್ತಾ ಇದ್ದಾರೆ, ಸೈದ್ಧಾಂತಿಕವಾಗಿ ಹೇಳಿದ್ದು ಅಂತ. ಅದೇ ನೋಡಿ, ಈಗ ಸೈದ್ಧಾಂತಿಕ ಹೇಳಿಕೆ ಅನ್ನೋದಕ್ಕೆ ಯಾವ ಕಾಂಟ್ಯಾಕ್ಟ್, ಈಗ ನೋಡಿ, ವಿರೋಧ ಪಕ್ಷದಲ್ಲಿದ್ದಾಗ ಏನೋ ಹೇಳಿದ್ರಪ್ಪ ಅಂತ ಅಂದ್ಕೊಳ್ಳಿ ಅಲ್ವಾ, ಆಗ ಪ್ರಶ್ನೆ ಬೇರೆ. ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಇಡೀ ದೇಶದಾದ್ಯಂತ ಚರ್ಚೆ ನಡೀತಾ ಇದೆ, ಬರೀ ರಾಜ್ಯದಲ್ಲ. ಕರ್ನಾಟಕದಲ್ಲಿ ಹೊಸ ಮುಖ್ಯಮಂತ್ರಿ ಬರ್ತಾರ ಅನ್ನೋದ್ರ ಬಗ್ಗೆ ಇಡೀ ದೇಶದಲ್ಲಿ ಒಂದು ದೊಡ್ಡ ಕುತೂಹಲ ಇದೆ. ಆ ಸಂದರ್ಭದಲ್ಲಿ ರಾಯಬಾಗ್ ತಾಲೂಕಿಗೆ ಹೋಗಿ ಮೀಡಿಯಾ ಕ್ಯಾಮ್ರಾಗಳು ಇವೆ ಅಂತ ಗೊತ್ತಿರತಕ್ಕಂಥ ಸಂದರ್ಭದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಅದರ ಅರ್ಥವೇ
ಒಂದು ವೇಳೆ ಡಿ ಕೆ ಶಿವಕುಮಾರ್ ಅಂತಕ್ಕಂಥ ನಿರ್ಣಯವನ್ನು ಹೈಕಮಾಂಡ್ ತೆಗೆದುಕೊಂಡ್ರೆ ನಾವು ಸತೀಶ್ ಜಾರಕಿಹೊಳಿಯನ್ನು ಪ್ರಾಪಪ್ ಮಾಡ್ತೀವಿ. ಇದು ಬಿಟ್ಟರೆ ಇದರಲ್ಲಿ ಏನೋ ಬೇರೆ ನೀವು ಎಷ್ಟೇ ಸೈದ್ಧಾಂತಿಕ ಪ್ರಗತಿಪರ ಸಿದ್ಧಾಂತದ ನಾಯಕ ಅವರು ನೇತೃತ್ವವನ್ನು ವಹಿಸ್ಕೊಳ್ಬೇಕು ಅಂತ ಅರ್ಥನೇ ಅವರು ಅಂದರೆ ಸಿದ್ದರಾಮಯ್ಯನವರ ಒಂದು ಪಿಕ್ ಆ್ಯಂಡ್ ಚೂಸ್ ವಿಟೋ ಬಂತ ಬಂದರೆ ಸತೀಶ್ ಜಾರಕಿಹೊಳಿ ಇರ್ತಾರೆ ಅಂತಕ್ಕಂಥದ್ದನ್ನು ಡಾಕ್ಟರ್ ಯತೀಂದ್ರ ಭಾಳ ಸ್ಪಷ್ಟವಾಗಿ ಹೇಳುವ ಪ್ರಯತ್ನವನ್ನು ಮಾಡಿದ್ದಾರೆ. ಸತೀಶ್ ಜಾರಕಿಹೊಳಿ ಏನು ಹೇಳ್ತಾರೆ ನೋಡಿ, ಇದರಲ್ಲಿ ಭಯಂಕರ ಅದು. ಸತೀಶ್ ಜಾರಕಿಹೊಳಿ ಏನು ಹೇಳಿದರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಬರಲಿ, ನಾನು 2028ಕ್ಕೆ ನಾಯಕ. 2000 ನೋಡ್ರಿ ಹಿಂಗೆ ನಡೆಯುತ್ತಾ ಇದು ಅಂದರೆ 2028ರ ಫೆಬ್ರವರಿವರೆಗೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರ್ತಾರೆ. 28ರ ಚುನಾವಣೆಗೆ ಮಾತ್ರ ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಅವ್ರ ನಾಯಕತ್ವ ವಹಿಸ್ಕೊಳ್ತಾರೆ. ಹಿಂಗೆ ಚುನಾವಣೆಗಳು ನಡೀತವ, ಹಿಂಗೆ ಪಾಲಿಟಿಕ್ಸ್ ನಡೆಯುತ್ತಾ? ನಡೆಯೋದೇ ಇಲ್ಲ ಅಂತ ಹೇಳ್ತೀರಾ ನೀವು? ಎಲ್ಲಿ ಬಿಹಾರದಲ್ಲಿ ನಿತೀಶ್ ಕುಮಾರ್ ನೇತೃತ್ವದಲ್ಲಪ್ಪ ಹೌದು ಚುನಾವಣೆ ನಡೀತಾ ಇರೋದು. ಅಕಸ್ಮಾತ್ NDA ಗೆದ್ರೆ ನಿತೀಶ್ ಕುಮಾರ್ CM ಆಗ್ತಾರೋ ಇಲ್ಲೋ ಗೊತ್ತಿಲ್ಲ, ಯಾರು ಖಚಿತವಾಗಿ ಹೇಳೋದಕ್ಕೆ ತಯಾರಿಲ್ಲ. ಅಜಿತ್, ಅಲ್ಲಿ 2 ಪಕ್ಷಗಳಿವೆ, ಪಕ್ಷಗಳು 2 ಇವೆ. Okay. ನಿತೀಶ್ ಕುಮಾರ್ 20 ವರ್ಷ ಮುಖ್ಯಮಂತ್ರಿ ಆಗಿದ್ದಾರೆ. 2 ಪಕ್ಷಗಳಿರ್ತಕ್ಕಂಥ ಸಂದರ್ಭದಲ್ಲಿ ಈ ವ್ಯವಸ್ಥೆ ನಡೆಯುತ್ತೆ. ಒಂದೇ ಪಕ್ಷ ಇದ್ದಾಗ 28ರವರೆಗೆ ಒಬ್ಬರು ನಾಯಕರು ಇರ್ತಾರೆ. 28ರ ಚುನಾವಣೆಗೆ ಮಾತ್ರ ನಾನು ನಾಯಕ ಅಂತಕ್ಕಂಥದ್ದನ್ನು ಯಾರಾದರೂ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತಾ? ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಕೂತಿದ್ದಾರೆ. ಡಿ ಕೆ ಶಿವಕುಮಾರ್ ಯಾವ ಕಾರಣಕ್ಕೆ ಬಿಜೆಪಿ ಯಡಿಯೂರಪ್ಪನವ್ರನ್ನ ಇಳಿಸ್ತೋ ಅಜಿತ್, ಇದರಲ್ಲಿ ಅನೇಕರ ಅನ್ಕೊಳ್ತಾರೆ ಒಳ ಜಗಳ ನಡೀತಾ ಇದೆ, ಬಣ ತಿಕ್ಕಾಟ ನಡೀತಾ ಇದೆ. ಒಂದು ಕುರ್ಚಿ ಇದ್ದಾಗ ಪಾಲಿಟಿಕ್ಸ್ ಯಾವತ್ತೂ ರಾಜಕಾರಣದಲ್ಲಿ ಇದು ಬಿಟ್ಬಿಡಿ. ಪ್ರಜಾಪ್ರಭುತ್ವ, ಅರಮನೆ ಯಾಕೆ ಅದಕ್ಕೆ ಪ್ಯಾಲೇಸ್ಗೂ ಅಂತಿದ್ರು? ಇದು ನಡೆಯೋದೇ ಇದು ಕುರ್ಚಿಗೋಸ್ಕರ. ನಾನು ಇದನ್ನು ಒಳ ಜಗಳ ಬಣ ಬಡಿದಾಟ ಅನ್ನುವ ರೀತಿಯಲ್ಲಿ ನೋಡಲ್ಲ. ಒಂದು ಕುರ್ಚಿ ಇದೆ, ಒಬ್ಬರು ಕೂತಿದ್ದಾರೆ, ಅವರನ್ನು ಎಬ್ಬಿಸಿ ನನ್ನನ್ನು ಕೂಡಿಸ್ರಿ ಅಂತ ಒಬ್ಬರು ಭರವಸೆ ತೆಗೆದುಕೊಂಡಿದ್ದಾರೆ ಹೈಕಮಾಂಡ್ ಹತ್ರ. ಕೂತವ್ರು ಅಂತಿದ್ದಾರೆ ನನ್ನನ್ನೇ ಮುಂದುವರಿಸಿ, ಒಂದು ವೇಳೆ ನಾನು ಹೇಳಿಸೋದಾದರೆ 1 2 3 4 5 6 ಇನ್ನೂ 2-3 ಹೆಸರು ಬರ್ತಾವೆ ಇನ್ನೊಂದು ಸ್ವಲ್ಪ ದಿನ ಬಿಟ್ಟರೆ. ದಲಿತ CM ಕೂಡ ಇದೆ. ದಿಸ್ ಇಸ್ ಬಟ್ ನ್ಯಾಚುರಲ್. ನಾನು ಅಂದರೆ ಈಗ BJP ಅವ್ರು ಹೇಳ್ತಾರೆ, ಅಯ್ಯೋ ಇದು ಬಣ ಒಳ ಜಗಳ ಇದೆ. ಒಳ ಜಗಳ ರಾಜಕಾರಣದಲ್ಲಿ ಒಳ ಜಗಳ ಇರಲಿಲ್ಲ ಅಂತಂದರೆ ಅದಕ್ಕೆ ಅದು ಯಾವುದೋ ಗುಜರಾತ್ನಲ್ಲಿ ನರೇಂದ್ರ ಮೋದಿ ಇದ್ದಾಗ ನಡೀತು ಅನ್ನೋದು ಬಿಟ್ಟರೆ, ರಾಜಕಾರಣದಲ್ಲಿ ಬಣಗಳು, ರಾಜಕಾರಣದಲ್ಲಿ ಪವರು, ಅದಕ್ಕೋಸ್ಕರ ಸುತ್ತಾಟ ಮೇಲಾಟ ಇದು ನಡೆಯುತ್ತೆ. ಇದು ಕಾಮನ್. ಇದಕ್ಕೆ ಎಕ್ದಮ್ ಆಡಳಿತಕ್ಕೆ ಜೋಡಿಸಿ ವಿರೋಧ ಪಕ್ಷಗಳು ನೋಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಇದೊಂದು ರೀತಿ ವಿರೋಧ ಪಕ್ಷಗಳು ಯಾವುದೇ ವಿರೋಧ ಪಕ್ಷಕ್ಕೆ ಹೋದರೂ ಬೊಕ್ಕಸ ಬರಿದಾಗಿದೆ, ಖಜಾನೆ ಲೂಟಿಯಾಗಿದೆ ಅನ್ನೋ ಹೇಳಿಕೆ ರೀತಿ ಅದನ್ನು ನೀವು ನೋಡಬೇಕೇ ಹೊರತು ರಾಜಕಾರಣ ನಡೆಯೋದೇ ಇದೇ ರೀತಿ. ಕುತೂಹಲ ಏನು ಪ್ರತಿಯೊಬ್ಬರಿಗೂ, ಸಿದ್ದರಾಮಯ್ಯನವರು 5 ವರ್ಷ ಇರ್ತಾರ? ಸಿದ್ದರಾಮಯ್ಯನವ್ರನ್ನ ಇಳಿಸಿ ಹೈಕಮಾಂಡ್ ನಿಮ್ಮ ರೀಡಿಂಗ್ ಇರೋದಿಲ್ಲ ಅಂತ ನನಗೆ ಸಿಗ್ತಿಲ್ಲ. ಅಂದರೆ ಈಗ ನೋಡಿ, ಯಡಿಯೂರಪ್ಪ, ನಾವು ಹಿಂದೆ ಯಡಿಯೂರಪ್ಪನವ್ರ ಬಗ್ಗೆ ಹೇಳಿದ್ವಿ 2021ರಲ್ಲಿ. ಇಲ್ಲ, ಯಡಿಯೂರಪ್ಪನವ್ರನ್ನ ಇಳಿಸುವ ತೀರ್ಮಾನವನ್ನು RSS ಮತ್ತು ಹೈಕಮಾಂಡ್ ತೆಗೆದುಕೊಳ್ತಾ ಇದೆ ಅಂತ. ಕೊನೆ ದಿನದವರೆಗೆ ಯಡಿಯೂರಪ್ಪನವ್ರು ಹೇಳಿಲ್ಲ. ಹೌದು, ಅದೊಂದು ಭಾಷಣದಲ್ಲಿ ನಾನು ರಾಜೀನಾಮೆ ಕೊಡಕ್ಕೆ ಹೋಗ್ತಾ ಅವರು 3 ತಿಂಗಳ ಹಿಂದೆ ಅವರನ್ನು RSS ನಾಯಕರು ಕರೆಸಿ ಹೇಳಿದರು. 2 ತಿಂಗಳ ಹಿಂದೆ ಹೈಕಮಾಂಡ್ನವ್ರು ಕರೆದು ಹೇಳಿದರು ನೀವು ಕೆಳಗಿಳಿಬೇಕು ಅಂತ. ಅವರು ಒಪ್ಕೊಂಡು ಬಂದಿದ್ರು. ಆದರೆ ಹಂಗೆ ಈಗ ಸಿದ್ದರಾಮಯ್ಯ, ಅದಕ್ಕೆ ನಾವು ಸಿದ್ದರಾಮಯ್ಯನವರು 5 ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಅವ್ರು ಹೇಳಿದ ತಕ್ಷಣ ಹೈಕಮಾಂಡ್ ಏನು ತೀರ್ಮಾನ ತೆಗೆದುಕೊಳ್ಳುತ್ತೆ ಅನ್ನೋದು ಮುಖ್ಯ ಇದೆ. ಹೇಳಿಕೆ ಬರ್ತಾ ಇರೋದೇನು, ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಳುತ್ತೆ, ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಳುತ್ತೆ. ಡಿ ಕೆ ಶಿವಕುಮಾರ್ ಹೇಳ್ತಾರೆ ನಂಬರ್ಸ್ ಆರ್ ನಾಟ್ ಇಂಪಾರ್ಟೆಂಟ್. ಇದು ಬರೀ ಮಾಧ್ಯಮಗಳ ಸೃಷ್ಟಿ ಆಗಿದ್ದಲ್ಲಿ ಇಷ್ಟೊಂದು ಹೇಳಿಕೆಗಳು ಯಾಕೆ ಬರ್ತಾ ಇದೆ? ಮಾಧ್ಯಮಗಳ ಸೃಷ್ಟಿ ಅಂತ ಯಾರು ಹೇಳಿದ್ರೆ ಅದು ಪ್ಯೂರ್ಲಿ ಜಾರಿಕೊಳ್ಳುವ ಹೇಳಿಕೆ ಅಷ್ಟೇ. ಅದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.